ವಂದೇ ಭಾರತ ರೈಲುಗಳ ಚಾಲನೆಗೆ ಕೌಂಟೌನ್ ಶುರುವಾಗಿದೆ. ಬೆಂಗಳೂರಿನಲ್ಲಿ ಮೋದಿ ಸ್ವಾಗತಕ್ಕೆ ಭರ್ಜರಿ ತಯಾರಿಗಳಾಗಿದೆ. ನಾಳೆ ಐಟಿ ಸಿಟಿಯ ಕೆಲ ರಸ್ತೆಗಳಲ್ಲಿ ಸಂಚಾರಕ್ಕೆ ನಿರ್ಬಂಧ ವಿಧಿಸಿರ್ತಾರೆ. ಕಾರಣ ಮೋದಿಯವರು ಬರ್ತಾ ಇರೋದ್ರಿಂದ ಬೆಂಗಳೂರಿನಲ್ಲಿ ಮೋದಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಭರ್ಜರಿ ತಯಾರಿಗಳಾಗ್ತಾ ಇದ್ದು, ನಾಳೆ ಬೆಂಗಳೂರಿನ ಕೆಲ ರಸ್ತೆಗಳಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಓಡಾಡಲಿಕ್ಕೆ. 3 ರೈಲುಗಳಿಗೆ ನಾಳೆ ಮೋದಿ ಅವರು ಚಾಲನೆ ಕೊಡ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಲ್ಲಿ ಭರದಿಂದ ಸಿದ್ಧತೆಗಳು ಸಾಗಿದ್ದು, ಇದೀಗ ಬೆಳಗ್ಗೆ 11:15ಕ್ಕೆ ವಂದೇ ಭಾರತ ರೈಲಿಗೆ ಮೋದಿ ಚಾಲನೆ ಕೊಡ್ತಾರೆ. ನಾಳೆ ಮಧ್ಯಾಹ್ನದವರೆಗೂ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಬಂದಾಗಿರುತ್ತೆ. ಬೆಳಗ್ಗೆ 11:30ರವರೆಗೆ ಸಿಟಿಯೊಳಗೆ ಹೆವಿ ವೆಹಿಕಲ್ ಪ್ರವೇಶ ಕೂಡ ಇರಲ್ಲ. ಬೆಳಗ್ಗೆ 9:30ರಿಂದ 2:30 ತನಕ ಈಗ ಒಂದು ಟೈಮ್ ಟೇಬಲ್ ಇದೆ. ನಿಮಗೆ ಇನ್ನೂ ಸರಿಯಾದಂತಹ ಸಮಯವನ್ನು ನಾಳೆ ಹೇಳ್ತೀವಿ. ಈಗ ಬೆಳಗ್ಗೆ ಶೇಷಾದ್ರಿ ರಸ್ತೆಯಲ್ಲಿ KR ಸರ್ಕಲ್ವರೆಗೂ ಕೂಡ ಸಂಚಾರ ನಿರ್ಬಂಧ ಇರುತ್ತೆ. ಲಾಲ್ಬಾಗ್ನಲ್ಲಿ ನಾರ್ತ್ ಹಾಗೂ ವೆಸ್ಟ್ ಗೇಟ್ ಕ್ಲೋಸ್ ಆಗಿರುತ್ತೆ. ನಾಳೆ ಒಂದು ದಿನದ ಮಟ್ಟಿಗೆ ಪ್ರಧಾನಿಗಳು ಬರ್ತಾ ಇರೋದ್ರಿಂದ ಕೆಲವೊಂದು ಕಾರ್ಯಕ್ರಮಗಳಿದ್ದಾವೆ, ಅದಕ್ಕೆ ಅವರು ಅನುಮೋದನೆ ಕೊಡಬೇಕು. ಸ್ವಚ್ಛತಾ ಕಾರ್ಯ ಬಹಳ ಭರದಿಂದ ಸಾಗಿದೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ BJP ಎಲ್ಲ ಸರ್ವ ಪ್ರಯತ್ನಗಳನ್ನು ಮಾಡಿದೆ. ಆಮೇಲೆ ರಾಜ್ಯದಲ್ಲಿ ಇರುವಂಥದ್ದು ಕಾಂಗ್ರೆಸ್ ಕೂಡ ಅದರದ್ದೇ ಆದಂತಹ ಕೆಲವೊಂದು ಪ್ರೋಟೋಕಾಲ್ ಇರುತ್ತಲ್ಲ, ಅದನ್ನು ಅಂದರೆ ಒಬ್ಬ ರಾಜ್ಯಕ್ಕೆ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಅಂದಾಗ ಆ ಪ್ರೋಟೋಕಾಲ್ನ ಅವರು ಬಳಸಲೇಬೇಕಾಗುತ್ತೆ. ಹಾಗಾಗಿ ಎಲ್ಲ ರೀತಿಯ ಸ್ವಚ್ಛತಾ ಕಾರ್ಯ ಮತ್ತು ಸೆಕ್ಯೂರಿಟಿ ಇವೆಲ್ಲವನ್ನು ನೋಡ್ಕೊಳ್ತಾ ಇದ್ದಾರೆ. ಸೊ ನಾಳೆ ರಾಜ್ಯಕ್ಕೆ ಮೋದಿ ಬರ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಕೆಲವೊಂದು ಯೋಜನೆಗಳಿಗೆ ಚಾಲನೆ ಕೊಡ್ತಾರೆ. ಅದರ ನಡುವೆ ಭಾನುವಾರ ಹೆಂಡತಿ ಮಕ್ಕಳನ್ನ ಫ್ರೆಂಡ್ಸ್ ಜೊತೆಗೋ ಒಂದು ಟ್ರಿಪ್ ಹೊಡಿಯೋಣ, ಬೆಂಗಳೂರು ಸುತ್ತೋಣ ಅಂದರೆ ಕೆಲವೊಂದು ಕಡೆ ನಿರ್ಬಂಧ ಇರುತ್ತೆ. ಇದು ಸ್ವಲ್ಪ ನೀವು ಎಲ್ಲಿ ಏನು ಎತ್ತ ಅಂತ ತಿಳ್ಕೊಂಡು ವೆಹಿಕಲ್ ಮೂವ್ ಮಾಡಿ, ನಿಮಗೆ ಸುಲಭ. ವಂದೇ ಭಾರತ್ ರೈಲುಗಳ ಚಾಲನೆಗೆ ಕೌಂಟೌನ್. ನಾಳೆ ಮೋದಿಯವರು ಬರೋದಕ್ಕೆ ಇಡೀ ಬೆಂಗಳೂರು ಸಜ್ಜಾಗಿದೆ. ಸೊ ಎಲ್ಲೆಲ್ಲಿ ಓಡಾಡ್ತಾರೆ ಆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಕಿರಿಕಿರಿ ಅನ್ನೋದಕ್ಕಿಂತ ರಸ್ತೆಗಳನ್ನು ಬಂದ್ ಮಾಡಿರ್ತಾರೆ.